ಇವತ್ತು ನಾನು ನನ್ನ ಫ್ರೆಂಡು ಆಚೆ ಹೋದ್ವಿ. ಯಾಕೆ ಅಂತ ಹೇಳ್ತೀನಿ, ಫುಲ್ ವ್ಲಾಗ್ ನೋಡಿ. ಬೆಳಗ್ಗೆ ಚಿಕ್ಕಪೇಟೆ ಅಂತ ನಾನು ನನ್ನ ಫ್ರೆಂಡ್ ಹೋದ್ವಿ, ಬಿಕಾಸ್ ಅವಳು ಡ್ರೆಸ್ ತೊಗೊಬೇಕಾಗಿತ್ತು. ಹಂಗೆ ಹೋಗ್ತಾ ಎಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ವಿ. ಅವಳು ನೋಡಿ ಹೆಂಗೆ ಆಡ್ತಿದ್ದಾಳೆ. ಆ್ಯಂಡ್ ಎಲ್ಲನೂ ನೋಡಿದೆ, ತುಂಬ ಇಷ್ಟ ಆಯಿತು. ಬಟ್ ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಹೋದೆ, ತುಂಬ ಚೆನ್ನಾಗಿರೋ ಇಯರಿಂಗ್ಸ್ ತೊಗೊಂಡೆ. ಆ್ಯಂಡ್ ಕಬ್ಬಿನಲ್ಲಿ ಕೂತ್ಕೊಂಡು ಅವಳು ಡ್ರೆಸ್ ತೊಗೊಳಕ್ಕೆ ಅಂತ ಬಂದು, ಯಾವ ಡ್ರೆಸ್ಸು ಇಷ್ಟ ಆಗಿಲ್ಲ. ತುಂಬ ಬಾರ್ಗಿಂಗ್ ಮಾಡಿದ್ವಿ. ಬಾರ್ಗಿಂಗ್ ಮಾಡಿ 2900ಇಂದ 1500ವರೆಗೂ ಬಾರ್ಗಿಂಗ್ ಮಾಡಿ ತೊಗೊಂಡ್ಳು. ಅಂತೂ ಇಂತೂ ನೋಡಿ ಆ ಖುಷಿಗೆ ನಗ್ತಿದ್ದಾಳೆ. ಆ್ಯಂಡ್ ನೆಲ್ಲಿಕಾಯಿ ತೊಗೊಂಡ್ವಿ. ಹಂಗೆ ಹೋಗ್ತಾ ಅಲ್ಲಿ ಸರನ ನೋಡ್ತಾಯಿದ್ಲು, ಅವ್ರ ಹತ್ರ ಮಾತಾಡ್ತಾಯಿದ್ಲು, ಎಷ್ಟು ಕಮ್ಮಿ ಕೊಡ್ತೀರಾ ನೋಡಿ ಅಂತ. ಆ್ಯಂಡ್ ಅದನ್ನು ನೋಡಿ ಅವಳು ತೊಗೊಂಡ್ಳು, ಚೆನ್ನಾಗಿರೋದೇ ತೊಗೊಂಡ್ಳು. ಹೇಳ್ತಾ ಇರೋದು, ಇನ್ನೂ ಬಾರ್ಗಿಂಗ್ ಮಾಡಬೇಕಿತ್ತಾ, ಕಮ್ಮಿ ಕೊಟ್ಟಿರೋರ ಅಂತ ಹೇಳ್ತಾ ಇದ್ದಾಳೆ. ನಾನು ಸುಮ್ಮನೆ ಆಚೆಗೆ ಹಾಕ್ಬಿಟ್ಟು ಕಳಿಸಿರೋರು ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಅವಳಿಗೆ ತುಂಬ ಇಷ್ಟವಾಗಿರೋ ಒಂದು ಸರ ನೋಡಿದ್ಲು, ತೊಗೊಳ್ಳೋಣ ಅಂತ ಹೋದ್ವಿ. ಹಂಗೆ ತೊಗೊಂಡ್ಲು ಸಹ, ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಬಟ್ ನಾನು ಸರಗಳನ್ನ ಜಾಸ್ತಿ ಹಾಕ್ಕೊಳ್ಳಲ್ಲ, ಸೊ ಅವಳಿಗೆ ಇಷ್ಟ ಆಗಿದ್ದು ತೊಗೊಂಡು. ಮಮ್ಮಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸ್ಯಾರಿ ತೊಗೊಳ್ತಾಯಿದ್ಲು. ಆ್ಯಂಡ್ ನೆಕ್ಸ್ಟು ಊಟಕ್ಕೆ ಹೋದ್ವಿ. ಅವಳು ವೆಜ್, ನಾನು ಮಾತ್ರ ನಾನ್ ವೆಜ್ಜು. ಸೊ ಫಸ್ಟೇ ಹೇಳಬೇಕಾಗಿತ್ತು, ಹಾಕಾದ್ಮೇಲೆ ಹೇಳಿಬಿಟ್ವಿ ಬೇಡ ಅಂತ. ಬಟ್ ಅವರು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಎರಡೂ ತಿಂದ್ವಿ. ನೆಕ್ಸ್ಟ್ ನಾನು ಕಾರ್ನ್ ತೊಗೊಂಡೆ, ಅವಳು ಮಸಾಲ ಜ್ಯೂಸ್ ತೊಗೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ.